ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2024ರಲ್ಲಿ ಅರೆಸ್ಟ್ ಆದ ಪ್ರಸಿದ್ಧ ನಟ ನಟಿಯರು ಯಾರು? ಯಾವ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು? ಕೊಲೆ, ಅತ್ಯಾಚಾರ, ಕಳ್ಳತನದ ಕೇಸ್ ಯಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ದರ್ಶನ್ 2024ರಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ ಪ್ರಸಿದ್ಧ ನಟರಲ್ಲಿ ಕನ್ನಡದ ಪ್ರಸಿದ್ಧ ನಟ ದರ್ಶನ್ ಕೂಡ ಒಬ್ರು. ಇವರು ಲಾಕ್ ಆಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ. ನಟಿ ಪವಿತ್ರಾ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದ ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಕೇಳಿಬಂತು. ಅರೆಸ್ಟ್ ಆಗಿ 4.5 ತಿಂಗಳು ಜೈಲುವಾಸ ಅನುಭವಿಸಿದ ದರ್ಶನ್ ಬಳಿಕ ಜಾಮೀನಿನ ಮೇಲೆ ಹೊರಬಂದ್ರು. ಹೇಮಾ ಕನ್ನಡ, ತಮಿಳಿನ ಕೆಲವೊಂದು, ತೆಲುಗಿನ ಹಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಹೇಮಾ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಬೆಂಗಳೂರಿನ ಫಾರ್ಮ್ ಹೌಸ್ ಒಂದರಲ್ಲಿ ಆಯೋಜಿಸಿದ್ದ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವಿಸಿದ ಆರೋಪದಲ್ಲಿ ಅರೆಸ್ಟ್ ಆದ್ರು. ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು. ಜಾನಿ ಮಾಸ್ಟರ್ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ತೆಲುಗು ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಅರೆಸ್ಟ್ ಆಗಿದ್ದು 2024ರಲ್ಲೇ. 1 ತಿಂಗಳು ಜೈಲುವಾಸ ಅನುಭವಿಸಿದ ಬಳಿಕ ಬೇಲ್ ಸಿಕ್ತು. ಕಾದಂಬರಿ ಕನ್ನಡದ ಊಜಾ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಮುಂಬೈ ಮೂಲದ ನಟಿ ಕಾದಂಬರಿ ಜೇಠ್ವಾಣಿ ಫೋರ್ಜರಿ ಮತ್ತು ಸುಲಿಗೆ ಕೇಸ್ನಲ್ಲಿ ಆಂಧ್ರ ಪೊಲೀಸರಿಂದ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಆದ್ರೆ ಇದು ಅಕ್ರಮ ಬಂಧನವಾಗಿತ್ತು ಅನ್ನೋದು ಕಾದಂಬರಿ ಮಾತು. ಅಂದ್ಹಾಗೆ ಮುಂಬೈ ಮೂಲದ ಉದ್ಯಮಿ ವಿರುದ್ಧ ತಾನು ದಾಖಲಿಸಿದ್ದ ಅತ್ಯಾಚಾರ ಕೇಸ್ನಲ್ಲಿ ಕೋರ್ಟ್ ವಿಚಾರಣೆಗೆ ಹಾಜರಾಗಬಾರದು ಅಂತ ಹೇಳಿ ತನ್ನನ್ನ ಅಕ್ರಮವಾಗಿ ಬಂಧನದಲ್ಲಿಡಲಾಗಿತ್ತು ಅಂತ ಕಾದಂಬರಿ ಹೇಳಿಕೊಂಡಿದ್ದುಂಟು. ಇದರ ಬೆನ್ನಲ್ಲೇ ಆಂಧ್ರದ 3 IPS ಅಧಿಕಾರಿಗಳು ಅಮಾನತುಗೊಂಡ್ರು. ತಾಂಡವ್ ರಾಮ್ ನಿರ್ದೇಶಕ ಭರತ್ ನಾವುಂಡ ಮೇಲೆ ಗುಂಡು ಹಾರಿಸಿ ಹತ್ಯೆಗೆ ಯತ್ನಿಸಿದ ಆರೋಪದಲ್ಲಿ ಕನ್ನಡ ನಟ ತಾಂಡವ್ ರಾಮ್ ಅರೆಸ್ಟ್ ಆಗಿದ್ದು 2024ರಲ್ಲೇ. ದೇವನಾಂಪ್ರಿಯ ಸಿನಿಮಾ ಅರ್ಧಕ್ಕೆ ನಿಂತು ಹೋಗಿದ್ದರ ಬಗ್ಗೆ ನಟ ಮತ್ತು ನಿರ್ದೇಶಕರ ಮಧ್ಯೆ ಗಲಾಟೆ ನಡೆದಿತ್ತು. ಈ ವೇಳೆ ಸಿಟ್ಟಿಗೆದ್ದ ತಾಂಡವ್ ಗನ್ ತೆಗೆದು ಗುಂಡು ಹಾರಿಸಿದ್ರು. ಅದೃಷ್ಟವಶಾತ್ ನಿರ್ದೇಶಕರಿಗೆ ಗುಂಡು ತಾಗ್ಲಿಲ್ಲ. ಜಯಲಕ್ಷ್ಮಿ ವಂಚನೆ ಮತ್ತು ಫೋರ್ಜರಿ ಕೇಸ್ನಲ್ಲಿ ತಮಿಳು ನಟಿ ಕಮ್ ಬಿಜೆಪಿ ಕಾರ್ಯಕರ್ತೆ ಜಯಲಕ್ಷ್ಮಿ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಬೇರೆಯವರ ಫೌಂಡೇಶನ್ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ಪಡೆದ ಆರೋಪ ಇವರ ಮೇಲಿತ್ತು. ಅಲ್ಲು ಅರ್ಜುನ್ 2024ರಲ್ಲಿ ಅರೆಸ್ಟ್ ಆದ ನಟರಲ್ಲಿ ತೆಲುಗಿನ ಪ್ರಸಿದ್ಧ ನಟ ಅಲ್ಲು ಅರ್ಜುನ್ ಕೂಡ ಒಬ್ರು. ಪುಷ್ಪ 2 ಸಿನಿಮಾದ ಪ್ರೀಮಿಯರ್ ಶೋ ವೇಳೆ ಚಿತ್ರಮಂದಿರದಲ್ಲಿ ಕಾಲ್ತುಳಿತ ಉಂಟಾಗಿ ಮಹಿಳೆಯೊಬ್ರು ಮೃತಪಟ್ಟ ಕೇಸ್ನಲ್ಲಿ ಇವರನ್ನ ಬಂಧಿಸಲಾಗಿತ್ತು. 1 ದಿನ ಜೈಲಲ್ಲಿದ್ದ ಅಲ್ಲು ಅರ್ಜುನ್ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು. ಇವರದ್ದು ಟಾರ್ಗೆಟೆಡ್ ಅರೆಸ್ಟ್ ಅಂತ ಅಭಿಮಾನಿಗಳು ತೆಲಂಗಾಣ ಕಾಂಗ್ರೆಸ್ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ರು. ಆದ್ರೆ ಇದರಲ್ಲಿ ಟಾರ್ಗೆಟ್ ವಿಚಾರವೇ ಬರಲ್ಲ, ಕಾನೂನಿನ ಎದುರು ಎಲ್ಲರೂ ಸಮಾನರು ಅನ್ನೋದು ಸರ್ಕಾರದ ವಾದವಾಗಿತ್ತು. ಸುಮಿ ಬೋರಾ ಕೋಟ್ಯಾಂತರ ಮೌಲ್ಯದ ಸ್ಟಾಕ್ ಟ್ರೇಡಿಂಗ್ ಸ್ಕ್ಯಾಮ್ನಲ್ಲಿ ಭಾಗಿಯಾದ ಆರೋಪದಲ್ಲಿ ಅಸ್ಸಾಂ ಮೂಲದ ನಟಿ ಸುಮಿ ಬೋರಾ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಬರೋಬ್ಬರಿ 2,000 ಕೋಟಿಗೂ ಹೆಚ್ಚು ಮೌಲ್ಯದ ಹಗರಣ ಇದಾಗಿತ್ತು. ಸಿದ್ದಿಕ್ ಅತ್ಯಾಚಾರ ಆರೋಪದಲ್ಲಿ ಮಲಯಾಳಂ ನಟ ಸಿದ್ದಿಕ್ ಅರೆಸ್ಟ್ ಆಗಿದ್ದು 2024ರಲ್ಲೇ. ಕೇರಳದ ಹೋಟೆಲ್ ಒಂದರಲ್ಲಿ ಸಿದ್ದಿಕ್ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ರು ಅಂತ ಯುವ ನಟಿಯೊಬ್ರು ನೀಡಿದ ದೂರಿನ ಮೇಲೆ ಸಿದ್ದಿಕ್ ರನ್ನ ಅರೆಸ್ಟ್ ಮಾಡಲಾಗಿತ್ತು. ಕೆಲ ಹೊತ್ತಲ್ಲೇ ಬೇಲ್ ಪಡೆದು ಹೊರಬಂದ್ರು. ಪವಿತ್ರಾ ಗೌಡ 2024ರಲ್ಲಿ ಅರೆಸ್ಟ್ ಆದ ನಟಿಯರಲ್ಲಿ ಕನ್ನಡದ ಪವಿತ್ರಾ ಗೌಡ ಕೂಡ ಒಬ್ರು. ಇವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 1. ಅಂದ್ಹಾಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಇವ್ರಿಗೇನೆ. ಈ ವಿಚಾರ ನಟ ದರ್ಶನ್ ಮತ್ತು ಸಹಚರರಿಗೆ ಗೊತ್ತಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಈ ಕೇಸ್ನಲ್ಲಿ ಅರೆಸ್ಟ್ ಆದ ಪವಿತ್ರಾ ಗೌಡ 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು. ಬಳಿಕ ಜಾಮೀನಿನ ಮೇಲೆ ಹೊರಬಂದ್ರು. ಬಾಲಕುಮಾರ್ ಮಾಜಿ ಪತ್ನಿಗೆ ಕಿರುಕುಳ ನೀಡಿದ ಆರೋಪದಲ್ಲಿ ಮಲಯಾಳಂ ನಟ ಬಾಲ ಉರುಫ್ ಬಾಲಕುಮಾರ್ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಅರೆಸ್ಟ್ ಆದ ಕೆಲ ಗಂಟೆಗಳಲ್ಲೇ ಬೇಲ್ ಸಿಕ್ತು. ಸೌಮ್ಯ ಶೆಟ್ಟಿ
ತೆಲುಗು ನಟಿ ಸೌಮ್ಯ ಶೆಟ್ಟಿ ಉರುಫ್ ಸೌಮ್ಯ ಕಿಲ್ಲಂಪಳ್ಳಿ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಅದು ಕೂಡ ಕಳ್ಳತನ ಕೇಸ್ನಲ್ಲಿ. ಪರಿಚಯಸ್ಥರ ಮನೆಯಿಂದ ಚಿನ್ನಾಭರಣ ಕದ್ದ ಹಿನ್ನೆಲೆ ವಿಶಾಖಪಟ್ಟಣಂ ಪೊಲೀಸರು ಇವರನ್ನ ಬಂಧಿಸಿದ್ರು. ಬಳಿಕ ಕದ್ದ ಚಿನ್ನವನ್ನ ರಿಕವರ್ ಮಾಡಿಕೊಂಡ್ರು. ಸಾಹಿಲ್ ಖಾನ್ ಕೋಟ್ಯಾಂತರ ಮೌಲ್ಯದ ಮಹಾದೇವ್ ಬೆಟ್ಟಿಂಗ್ ಆಪ್ ಹಗರಣದಲ್ಲಿ ಭಾಗಿಯಾದ ಆರೋಪದಲ್ಲಿ ಬಾಲಿವುಡ್ ನಟ ಸಾಹಿಲ್ ಖಾನ್ ಅರೆಸ್ಟ್ ಆಗಿದ್ದು 2024ರಲ್ಲೇ 2 ತಿಂಗಳು ಜೈಲುವಾಸದ ಬಳಿಕ ಬೇಲ್ ಸಿಕ್ತು. ಸೋನು ಗೌಡ 8 ವರ್ಷದ ಬಾಲಕಿಯನ್ನ ದತ್ತು ಪಡೆದುಕೊಂಡು ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನ ಉಲ್ಲಂಘಿಸಿದ ಕೇಸ್ನಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದು ಇದೇ ವರ್ಷ. ದತ್ತು ಪಡೆದ ಮಗುವಿನ ಮಾಹಿತಿಯನ್ನ ಬಹಿರಂಗಪಡಿಸಿದ ಆರೋಪ ಇವರ ಮೇಲಿತ್ತು. ಒಂದಷ್ಟು ದಿನ ಜೈಲುವಾಸ ಅನುಭವಿಸಿದ ಬಳಿಕ ಬೇಲ್ ಮೇಲೆ ರಿಲೀಸ್ ಆದ್ರು. ಮುಖೇಶ್ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಮಲಯಾಳಂ ನಟ ಕಮ್ ಕೇರಳ ಶಾಸಕ ಮುಖೇಶ್ ಅರೆಸ್ಟ್ ಆಗಿದ್ದು 2024ರಲ್ಲೇ. ಅಂದಹಾಗೆ 2011ರಲ್ಲಿ ಮುಖೇಶ್ ಹೋಟೆಲ್ ಒಂದರಲ್ಲಿ ತನಗೆ ಲೈಂಗಿಕ ಕಿರುಕುಳ ನೀಡಿದ್ದ ಅಂತ ಮಹಿಳೆ ದೂರು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಅರೆಸ್ಟ್ ಆದ ನಟನಿಗೆ ಕೆಲ ಹೊತ್ತಲ್ಲೇ ಬೇಲ್ ಸಿಕ್ತು. ಕಸ್ತೂರಿ ಶಂಕರ್ ತೆಲುಗು ಭಾಷಿಕರ ಬಗ್ಗೆ ಅವಹೇಳನಕಾರಿ ಪದಗಳನ್ನ ಬಳಸಿದ ಕೇಸ್ನಲ್ಲಿ ತಮಿಳು ನಟಿ ಕಸ್ತೂರಿ ಶಂಕರ್ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಒಂದಷ್ಟು ದಿನ ಜೈಲುವಾಸ ಅನುಭವಿಸಿದ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು. ಕರಾಬಿ ಶರ್ಮಾ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿ ಹತ್ಯೆಗೆ ಯತ್ನಿಸಿದ ಆರೋಪದಲ್ಲಿ ಅಸ್ಸಾಂ ಮೂಲದ ನಟಿ ಕರಾಬಿ ಶರ್ಮಾ ಅರೆಸ್ಟ್ ಆಗಿದ್ದು 2024ರಲ್ಲೇ. ಬಾರ್ ಒಂದರಲ್ಲಿ ಪದೇ ಪದೇ ಗಲಾಟೆ ಆಗ್ತಿದ್ದನ್ನ ವಿಚಾರಿಸಲು ಪೊಲೀಸ್ ಅಧಿಕಾರಿ ಹೋಗಿದ್ದಾಗ ಹಲ್ಲೆ ನಡೆದಿತ್ತು. ಬೈಜು ಸಂತೋಷ್ ಮದ್ಯಪಾನ ಮಾಡಿ ರ್ಯಾಶ್ ಡ್ರೈವಿಂಗ್ ಮಾಡಿದ ಆರೋಪದಲ್ಲಿ ಮಲಯಾಳಂ ನಟ ಬೈಜು ಸಂತೋಷ್ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಬಳಿಕ ಸ್ಟೇಷನ್ ಬೇಲ್ ಪಡೆದು ಹೊರಬಂದ್ರು. ಶಬ್ರೀನ್ ಬಾಲಕನನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ಕ್ರೈಮ್ ಪಟ್ರೋಲ್ ಖ್ಯಾತಿಯ ನಟಿ ಶಬ್ರೀನ್ ಅರೆಸ್ಟ್ ಆಗಿದ್ದು 2024ರಲ್ಲೇ. ಅಂದಹಾಗೆ ಬಾಲಕನ ಅಂಕಲ್ ಜೊತೆ ಶಬ್ರೀನ್ ಪ್ರೀತಿಯಲ್ಲಿ ಬಿದ್ದಿದ್ರು. ಆದ್ರೆ ಮದುವೆಗೆ ಪ್ರಿಯತಮನ ಮನೆಯವರು ಒಪ್ಪದ ಹಿನ್ನೆಲೆ ಬಾಲಕನನ್ನ ಅಪಹರಿಸಿದ್ರು. ಶಮ್ನತ್ ಬ್ಯಾನ್ ಆದ ಮಾದಕ ವಸ್ತುವನ್ನ ಸಂಗ್ರಹಿಸಿ ಸೇವಿಸಿದ ಆರೋಪದಲ್ಲಿ ಮಲಯಾಳಂ ನಟಿ ಶಮ್ನತ್ ಅರೆಸ್ಟ್ ಆಗಿದ್ದು ಇದೇ ವರ್ಷ. ಡಿಪ್ರೆಷನ್ ನಿಂದ ಹೊರಬರಲು ಆ ಮಾದಕ ವಸ್ತುವನ್ನ ಸೇವಿಸುತ್ತಿರೋದಾಗಿ ನಟಿ ಶಮ್ನತ್ ಪೊಲೀಸರ ಬಳಿ ಹೇಳಿಕೊಂಡಿದ್ದಾಗಿ ವರದಿಯಾಯಿತು. ಸೊ ಫ್ರೆಂಡ್ಸ್, ಇದಿಷ್ಟು 2024ರಲ್ಲಿ ಅರೆಸ್ಟ್ ಆದ ಪ್ರಸಿದ್ಧ ನಟ ನಟಿಯರು ಯಾರು, ಯಾವ ಕೇಸ್ನಲ್ಲಿ ಅವರು ಅರೆಸ್ಟ್ ಆಗಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.